ಓಕೆ, ಇವತ್ತಿಗೆ ನಾವೇನ್ ಫಸ್ಟ್ ಪಾಠ ಸ್ಟಾರ್ಟ್ ಮಾಡಿದ್ದೆವು ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲ ಪಾಠ. ಸೊ ಇವತ್ತು ಆಲ್ಮೋಸ್ಟ್ ಮುಗಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ನಾನು. ಓಕೆ, ಲೆಟ್ಸ್ ಕಂಟಿನ್ಯೂ ದ ಲೆಸನ್. ಮಕ್ಕಳಿ ಯಾರೋ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ನಾನು ಮಾಡುದು. ನಿಮ್ಮನ್ನೆಲ್ಲ ಏನು ಮ್ಯೂಟ್ ಮಾಡಿ ಬಿಡುದು ಅದೇ ಕಾರಣಕ್ಕೆ. ನೀವು ಮ್ಯೂಟ್ ಮಾಡಿಕೊಳ್ಳಿ ಮಕ್ಳು ಎಲ್ಲರೂ ಸಹ. ಸೊ ಅವಕಾಶ ಕೊಟ್ಟಾಗ ಮಾತ್ರ. ಯಾರದು ಬೇಡ, ನಂಗೆ ಆ ಡಿಸ್ಟರ್ಬೆನ್ಸ್ ಬೇಡ. ನಾನು ನಿಮಗೆಲ್ಲವೇ ಕೊಡುದಿಲ್ಲ. ಓಕೆ, ಮತ್ತೆ ಬೇಕಾಗುವ ನಾನೇ ಕೊಡ್ತೇನೆ. ಓಕೆ ಓಕೆ, ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲ ಪಾಠದಲ್ಲಿ ಪೆಟ್ರೋಲಿಯಂ ಅದನ್ನ ನೋಡಿ ಜಲವಿದ್ಯುತ್ ಶಕ್ತಿ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಮೊದಲದ್ದು ಡಾರ್ಜಿಲಿಂಗ್ ಅಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿ ಪಾಯಿಂಟ್ ಅನ್ನ ಬರೆಸಿದ್ದೇನೆ, ಹೌದಾ? ಸೊ ಅದಾದ್ಮೇಲೆ ಕರ್ನಾಟಕದಲ್ಲಿ ಎಲ್ಲಿ, ತಮಿಳುನಾಡು, ಮಹಾರಾಷ್ಟ್ರ, ಒಡಿಸ್ಸಾ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಮತ್ತೆ ದೇಶದ ಇತರೆ ಯಾವೆಲ್ಲ ಕಡೆಗಳಲ್ಲಿ ಜಲವಿದ್ಯುತ್ ಶಕ್ತಿಯ ಕೇಂದ್ರಗಳಿದೆ ಅನ್ನೋದ್ರ ಬಗ್ಗೆ ಸಹ ನಾವು ಡಿಸ್ಕಸ್ ಮಾಡಿ ಆಗಿದೆ. ಸೊ ನೀವು ಪಾಯಿಂಟ್ ಬರ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಪಾಯಿಂಟ್ ಅನ್ನು ದಯವಿಟ್ಟು ಬರ್ಕೊಳ್ಳಿ ಮಕ್ಳೇ. ಸೊ ನಾನು ಕಳಿಸ್ಲಿಕ್ಕೆ ಹೇಳುದಿಲ್ಲ, ಹೌದು, ಆದ್ರೆ ಪಾಯಿಂಟ್ ಅನ್ನ ಪ್ರತಿಯೊಬ್ರು ಸಹ ಬರ್ಕೊಳ್ಬೇಕು. ಇನ್ನೊಂದು, ನಂಗೆ ಮತ್ತೆ ಕ್ಲಾಸ್ ಎಂಡ್ ಆಗೋ ಮರ್ತೋದ್ರೆ ಸೊ ಈಗ್ಲೇ ಹೇಳ್ತೇನೆ. ಸೊ ಇವತ್ತು ಕೊಡುವಂತಹ ಹೋಮ್ವರ್ಕ್ ಏನು ಅಂತ ಹೇಳಿದ್ರೆ, ಈ ಪಾಠ ಅಂದ್ರೆ ಏನು, ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳು ಪಾಠ, ಭಾರತದ ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲ ಪಾಠದಿಂದ ಪ್ರತಿಯೊಬ್ರು ಸಹ 5ಕ್ಕಿಂತ ಹೆಚ್ಚು ಅಥವಾ 10, 5ಕ್ಕಿಂತ ಹೆಚ್ಚು ಪ್ರತಿಯೊಬ್ಬರದಿರ್ಲೇಬೇಕು. ಹೆಚ್ಚು ಎಷ್ಟು ಸಹ ಇರ್ಬೋದು, ಆಯ್ತಾ? 5ಕ್ಕಿಂತ ಹೆಚ್ಚು ಕ್ವಶನ್ಸ್ ಅನ್ನ ಮಾಡ್ಬೇಕು ಪ್ರತಿಯೊಬ್ರು ಸಹ, ವಿತ್ ಮಲ್ಟಿಪಲ್ ಚಾಯ್ಸ್. ಅದರಲ್ಲಿ ಆಪ್ಷನ್ಸ್ ಸಹ ನೀವೇ ಹಾಕ್ಬೇಕು, ಆಯ್ತಾ? ಪ್ರತಿಯೊಬ್ಬರದ್ದು 5 ಇರ್ಲೇಬೇಕು, ಆಯ್ತಾ? ಪ್ರತಿಯೊಬ್ಬರದ್ದು ಮಿನಿಮಮ್ 5 ಇರ್ಲೇಬೇಕು. ಸೊ ಹೆಚ್ಚು ಎಷ್ಟು ಸಹ ಮಾಡ್ಬೋದು, ಅದು ನಿಮಗೆ ಬಿಟ್ಟದ್ದು. ಆ ಪಾಠಕ್ಕೆ ಸಂಬಂಧಿಸಿ ಮಾತ್ರ ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳು. ಟೆಕ್ಸ್ಟ್ ಬುಕ್ ಇಲ್ಲದಿದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದು ಇಲ್ಲ ಅಂತ ಹೇಳಿದ್ರೆ ನಾನು ಪಾಠ ಮಾಡಿದ ವಿಡಿಯೋವನ್ನ ವಾಪಸ್ ನೋಡಿ ಅದರಿಂದ ಪಾಯಿಂಟ್ಸ್ ಅನ್ನ ಹೆಕ್ಕಿ ಕ್ವಶನ್ ಅನ್ನ ಫ್ರೇಮ್ ಮಾಡ್ಬೇಕು. ಪ್ರತಿಯೊಬ್ಬರು ಸಹ ಕಂಪಲ್ಸರಿಯಾಗಿ ಫ್ರೇಮ್ ಮಾಡ್ಲೇಬೇಕು. ಸೊ ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳಿ, ಇವತ್ತು ಸಾಟರ್ಡೆ, ಮಂಡೇ ಒಳಗಡೆ ನಂಗೆ ಅದು ಸಬ್ಮಿಟ್ ಆಗ್ಬೇಕು, ಆಯ್ತಾ? ನಾನು ಟ್ಯೂಸ್ಡೇ ಯಾರೆಲ್ಲ ಕಳಿಸ್ಲಿಲ್ಲ ಅವರದ ಲಿಸ್ಟ್ ಅನ್ನು ಗ್ರೂಪ್ ಅಲ್ಲೇ ಹಾಕ್ತೇನೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹ ಕ್ವಶನ್ಸ್ ಅನ್ನ ಬರೆದು ನಂಗೆ ಕಳಿಸ್ಬೇಕು, ಆಯ್ತಾ? ಅದಾದ್ಮೇಲೆ ಸೊ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಗೂಗಲ್ ಫಾರ್ಮ್ ಅಲ್ಲಿ ಈ ಪಾಠಕ್ಕೆ ಸಂಬಂಧಿಸಿ ಒಂದು ಎಕ್ಸಾಮ್ ಮಾಡ್ತೇನೆ, ಆಯ್ತಾ? ಸೊ ಅದು ಆ ಎಕ್ಸಾಮ್ ಒಂದು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಅಥವಾ ಬಿಟ್ಟ ಸ್ಥಳವೂ ಸಹ ಆಗಿರ್ಬೋದು. ಸೊ ಅದಕ್ಕೆ ನಿಮಗೆ 10 ಕ್ವಶನ್ ಇದ್ರೆ 10 ನಿಮಿಷ ಟೈಮಿಂಗ್ಸ್, 10 ಅಥವಾ 15 ನಿಮಿಷದ ಒಳಗಡೆ ನಾನು ಫಾರ್ಮ್ ಅನ್ನ ತೆಗಿತೇನೆ. ಅಷ್ಟರ ಒಳಗಡೆ ನೀವು ಫಿಲ್ ಮಾಡಿ ಬರಿಬೇಕು, ಆಯ್ತಾ? ಸೊ ಈ ರೀತಿಯಲ್ಲಿ ಇರ್ತದೆ. ಸೊ ಇದು ನೆಕ್ಸ್ಟ್ ವೀಕ್ಗೆ. ಈ ವೀಕ್ ಇವತ್ತಿನ ಹೋಮ್ ವರ್ಕ್ ಇದೆ, ನಾನು ವಾಪಸ್ ಗ್ರೂಪ್ ಅಲ್ಲೇ ಹಾಕುದಿಲ್ಲ ಹೋಮ್ ವರ್ಕ್ ಇದು ಏನು ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಸಹ ಹೋಮ್ ವರ್ಕ್ ಅನ್ನ ಮಾಡ್ಲೇಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಸೊ ಇದಾಗಿದೆ. ನೆಕ್ಸ್ಟ್ ಜಲವಿದ್ಯುತ್ ಶಕ್ತಿ ಆದ ನಂತರ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಪರಮಾಣು ಶಕ್ತಿ. ಬರೀರಿ, ಪರಮಾಣು ಶಕ್ತಿ ಅಂತ ಹೇಳಿ ಬರ್ಕೊಳ್ಳಿ ಮಕ್ಳೇ. ಪರಮಾಣು ಶಕ್ತಿ. ಓಕೆ, ಪರಮಾಣು ಶಕ್ತಿ ಏನು? ಪರಮಾಣು ಶಕ್ತಿ ಅಂದ್ರೆ ಏನು? ನಾವು ಜಲವಿದ್ಯುತ್ ಶಕ್ತಿ ಅಂದ್ರೆ ಏನು ಅಂತ ಹೇಳಿ ಕಲ್ತಾಗಿದೆ, ಹೌದಾ? ಸೊ ವಿದ್ಯುತ್ತಿಗೆ ಸಂಬಂಧಿಸಿರುವಂತೆ ಸೊ ನಾವು ಜಲವಿದ್ಯುತ್ ಶಕ್ತಿ ಅಂದ್ರೆ ಏನು ಅಂತ ಹೇಳಿ ಕಲ್ತು ಆಗಿದೆ. ಸೊ ನಾವು ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಪರಮಾಣು ಶಕ್ತಿ. ಸೊ ಪರಮಾಣು ಶಕ್ತಿ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ಗೆ ನೋಡುವ. ಸೊ ಯಾರಿಗಾದ್ರೂ ಗೊತ್ತುಂಟ ಪರಮಾಣು ಶಕ್ತಿ ಅಂದ್ರೆ ಏನು ಅಂತ ಹೇಳಿ? ಪರಮಾಣು ಶಕ್ತಿ ಅಂದ್ರೆ ಏನು ಅಂತ ಹೇಳಿ? ಭಗತ್ ಪರಮಾಣು ಶಕ್ತಿ ಅಂದರೆ ಏನು? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಚಶ್ವಿತಾ. ಚಶ್ವಿತಾ ಚಶ್ವಿತಿಲ್ವಾ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕಮ್ಮ.
ನೆಕ್ಸ್ಟ್ ದೀಪ್ತಿ DS. ಅಶ್ವಿತ್ ಇಲ್ಲ. ದೀಪ್ತಿ DS ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಓಕೆ, ಈಗ ಕೇಳ್ತಾ ಹೋದ್ರೆ ಆಗ್ಲಿಕ್ಕಿಲ್ಲ. ಸೊ ನಾನೇ ಆನ್ಸರ್ ಹೇಳ್ತೇನೆ. ದೀಪ್ತಿ DS ಮ್ಯೂಟ್ ಮಾಡಮ್ಮ. ಯಾರೋ ಮೆಸೇಜ್ ಮಾಡಿದ್ದಾರೆ. ಯಾರು ಕೀರ್ತನಾ ಎ. ಖನಿಜದಿಂದ ತಯಾರಿಸುವ ವಿದ್ಯುತ್ ಶಕ್ತಿಯನ್ನು ಪರಮಾಣು ಶಕ್ತಿ ಅಂತ ಹೇಳ್ತಾರೆ. ಅಶ್ವಿತನಿಗೆ ಕೇಳಿಸ್ತಾ ಇಲ್ಲ ಅಂತೆ. ಮೇ ಬಿ ನಿನ್ನ ಪ್ರಾಬ್ಲಮ್ ಇರ್ಬೋದಮ್ಮ, ಎಲ್ರಿಗೂ ಕೇಳ್ತಾ ಉಂಟು. ನೀನೊಂದು ನೆಟ್ವರ್ಕ್ ಇರುವಲ್ಲಿ ಕೂತ್ಕೋ ಅಶ್ವಿತಾ, ಆಯ್ತಾ? ಸೊ ಬೇರೆಯವರಿಗೆ ಕೇಳ್ತಾ ಇದ್ದ ಕಾರಣ ಅದು ನಿನ್ನ ಸಮಸ್ಯೆ ಅಂತ ಹೇಳ್ಬೋದು. ಮತ್ತೆ ನಂಗೆ ಇಲ್ಲಿ ನೆಟ್ವರ್ಕ್ ಉಂಟು, ಆದ ಕಾರಣದಿಂದ. ಓಕೆ ಓಕೆ, ಸೊ ಏನು ಅಂತ ನೋಡುವ. ಪರಮಾಣು ಶಕ್ತಿ ಅಂದ್ರೆ ಏನು ಅಂತ ಹೇಳಿ. ವಾಪಸ್ ಯಾರೋ ಮೆಸೇಜ್ ಮಾಡಿದ್ದಾರೆ. ಓಕೆ, ಪರಮಾಣು ಶಕ್ತಿ ಅಂದ್ರೆ ಪರಮಾಣು ಖನಿಜಗಳಿಂದ ತಯಾರಿಸುವ ವಿದ್ಯುತ್ ಶಕ್ತಿಯನ್ನು ಪರಮಾಣು ಶಕ್ತಿ ಅನ್ನುತ್ತಾರೆ. ತುಂಬಾ ಸಿಂಪಲ್ ಆಗಿ ಅದನ್ನ ಪರಮಾಣು ಖನಿಜಗಳಿಂದ ಅಂತ ಸಹ ನಾವು ಹೇಳ್ಬೋದು. ಸೊ ಅಥವಾ ಪರಮಾಣುಕ ಖನಿಜಗಳಿಂದ ಅಂತ ಸಹ ಹೇಳ್ಬೋದು. ಅಂದ್ರೆ ಪರಮಾಣು ಇರುವಂತಹ ಒಂದು ಅಂಶ. ಪರಮಾಣು ಅಂದ್ರೆ ಏನು ಅಂತ ಹೇಳಿ ನೀವು ಸೈನ್ಸ್ ಅಲ್ಲಿ ಕಲ್ತಿದ್ದೀರಾ. ಅದನ್ನ ನಾನು ಸೋಷಿಯಲ್ ಕ್ಲಾಸ್ ಅಲ್ಲಿ ವಾಪಸ್ ಎಕ್ಸ್ಪ್ಲೇನ್ ಮಾಡುದಿಲ್ಲ. ಪರಮಾಣು ಅಂದ್ರೆ ಏನು, ಅಣು ಅಂದ್ರೆ ಏನು, ಅದನ್ನೆಲ್ಲ ನೀವು ಕಲ್ತಿದ್ದೀರಿ, ಹೌದಾ? ಸೊ ಆ ಪರಮಾಣು ಅನ್ನುವಂತಹ ಖನಿಜಗಳಿಂದ ತಯಾರಿಸುವಂತಹ ವಿದ್ಯುತ್ ಶಕ್ತಿಯನ್ನು ಪರಮಾಣು ಶಕ್ತಿ ಅಂತ ಕರೀತೇವೆ. ಇದನ್ನ ನೋಟ್ ಮಾಡಿಕೊಳ್ಳಿ. ನೀವು ಪರಮಾಣು ಖನಿಜಗಳಿಂದ ಅಂತ ಸಹ ಬರಿಬಹುದು, ಅಥವಾ ಪರಮಾಣುಕ ಖನಿಜಗಳಿಂದ ಅಂತ ಸಹ ಬರಿಬಹುದು, ತಪ್ಪಲ್ಲ ಎರಡು ಸಹ, ಆಯ್ತಾ? ಪರಮಾಣುಕ ಖನಿಜಗಳಿಂದ ತಯಾರಿಸುವ ವಿದ್ಯುತ್ ಶಕ್ತಿಯನ್ನು ಪರಮಾಣು ಶಕ್ತಿ ಎನ್ನುವರು. ಓಕೆ, ಬರ್ದಾಯ್ತು ಅಂತ ಅನ್ಕೊಂಡಿದ್ದೇನೆ. ಗೋ ಟು ನೆಕ್ಸ್ಟ್. ಸೊ ನಿಮಗೆ ಈ ರೀತಿಯ ಒಂದು ಚಿತ್ರವನ್ನ ನೀವು ನೋಡಿರ್ಬೋದು, ಹೌದಾ? ಸೊ ಇಲ್ಲಿ ನಾವು ಪರಮಾಣು ಶಕ್ತಿಯನ್ನ ತಯಾರಿಸುವಂಥದ್ದು, ಆಯ್ತಾ? ಓಕೆ, ಭಾರತದಲ್ಲಿ ವಿದ್ಯುತ್ ಶಕ್ತಿಗಾಗಿ ಬೇಡಿಕೆ ಹೆಚ್ಚಾಗ್ತಾ ಉಂಟು. ಅಂದ್ರೆ ಭಾರತದಲ್ಲಿ ಆ ಒಂದು ವಿದ್ಯುತ್ ಅನ್ನು ಉಪಯೋಗಿಸಿ ಮಾಡುವಂತಹ ಚಟುವಟಿಕೆಗಳು ಹೆಚ್ಚಾಗ್ತಾ ಉಂಟು. ಸೊ ಆ ಕಾರಣದಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ವಿದ್ಯುತ್ತಿಗೆ ಬೇಡಿಕೆಯು ಹೆಚ್ಚಾಗಿದೆ. ಸೊ ಬೇಡಿಕೆ ಹೆಚ್ಚಾದಾಗ ಅದನ್ನು ಪೂರೈಸುವಂತದ್ದು ಅನಿವಾರ್ಯ. ಸೊ ಪೂರೈಸುವಂತಹ ಮೂಲ ಯಾವುದು? ಈಗ ಜಲವಿದ್ಯುತ್ ಶಕ್ತಿ ಕಡಿಮೆ ಉಂಟು ನಮ್ಮಲ್ಲಿ, ಆಯ್ತಾ? ಜಲವಿದ್ಯುತ್ ಶಕ್ತಿ ಕಡಿಮೆ ಉಂಟು. ಅದಕ್ಕೆ ಕಾರಣ ಬೇರೆ ಬೇರೆ ಹೇಳ್ಬೋದು. ಏನು, ಮಳೆಯ ಪ್ರಮಾಣ ಕಡಿಮೆ ಇರ್ಬೋದು, ಅಥವಾ ಅಕಾಲಿಕ ಮಳೆ, ಅದೆಲ್ಲವನ್ನು ನಾವು ರೀಸನ್ ಹೇಳ್ಬೋದು. ಜಲವಿದ್ಯುತ್ ಶಕ್ತಿ ಯಾಕೆ ಕಡಿಮೆ ಉಂಟು ಅಂತ ಹೇಳಿದ್ರೆ, ಹೌದಾ? ಸೊ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು? ಬೇರೆ ಸೋರ್ಸ್ ಅನ್ನು ಕಂಡು ಹಿಡಿಯಲೇಬೇಕಾಗ್ತದೆ. ಬೇರೆ ಎಲ್ಲಿಂದ ನಮ್ಗೆ ವಿದ್ಯುತ್ ಶಕ್ತಿಯನ್ನು ತಯಾರಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಾವು ಪರಮಾಣು ಶಕ್ತಿಯ ಕಡೆಗೆ ಹೋದೆವು. ಹಾಗೆಂತ ಹೇಳಿ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಇದು ಪರಿಸರ ಸ್ನೇಹಿ ಅಂತ ಹೇಳಿದ್ರೆ ಅಲ್ಲ, ಆಯ್ತಾ? ಪರಿಸರ ಸ್ನೇಹಿ ಅಲ್ಲ, ಅದು ನೆನಪಿಟ್ಟುಕೊಳ್ಳಿ. ಸೊ ಈ ವಿದ್ಯುತ್ ಶಕ್ತಿಯ ಪೂರೈಕೆ ಬೇಡಿಕೆಯನ್ನ ಪೂರೈಸುವುದಕ್ಕೋಸ್ಕರ ಪೂರೈಸುವಷ್ಟು ವಿದ್ಯುತ್ ನಮ್ಮಲ್ಲಿ ದೇಶದಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಭಾರತ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಪರಮಾಣು ಶಕ್ತಿಯನ್ನು ಉತ್ಪಾದಿಸುವಂತಹ ಒಂದು ಯೋಜನೆಯನ್ನ ಹಮ್ಮಿಕೊಂಡಿತ್ತು. ಸೊ ಭಾರತದಲ್ಲಿ ಅಪಾರವಾದಂತಹ ಪರಮಾಣುಕ ಖನಿಜಗಳಿವೆ, ಆಯ್ತಾ? ಸೊ ಆ ಒಂದು ಪಾಯಿಂಟ್ ಅನ್ನ ಬರ್ಕೊಳ್ಳಿ ಮಕ್ಳು. ಎಂದರೇನು ಅಂತ ಬರ್ದಿದ್ದೀರಲ್ವಾ? ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ಬರೀರಿ. ಭಾರತದಲ್ಲಿ ಅಪಾರವಾದ ಪರಮಾಣುಕ ಖನಿಜಗಳಿವೆ. ಅಪಾರವಾದ ಪರಮಾಣುಕ ಖನಿಜಗಳಿವೆ. ಸೊ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಭಾರತದಲ್ಲಿ ಪರಮಾಣು ಶಕ್ತಿಯನ್ನ ತಯಾರಿಸುವಂತಹ ಒಂದು ಯೋಚನೆ ಬಂತು ಅಂತ ಹೇಳಿದ್ರೆ, ಭಾರತದಲ್ಲಿ ವಿದ್ಯುತ್ನ ಬೇಡಿಕೆ ಹೆಚ್ಚಾದ ಕಾರಣ. ಸೊ ಅದನ್ನು ಆ ಬೇಡಿಕೆಯನ್ನು ಪೂರೈಸುವುದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಭಾರತ ಹಮ್ಮಿಕೊಂಡಿತ್ತು ಅಂತ ಹೇಳಿ. ಸೊ ಯಾವುದೆಲ್ಲ ಭಾರತದಲ್ಲಿ ಪರಮಾಣುಕ ಖನಿಜಗಳು ದೊರೀತದೆ ಅಂತ ಹೇಳಿ ನಾವು ನೋಡುವ ನೆಕ್ಸ್ಟ್. ಒಂದು ನಿಮಿಷ. ಸೊ ಕೇಂದ್ರಗಳನ್ನು ಬರೆಯುವುದಕ್ಕಿಂತ ಮುಂಚೆ ಬರೀರಿ ಅದನ್ನು, ಯಾವುದೆಲ್ಲ ಭಾರತದಲ್ಲಿ ದೊರೀತದೆ. ಈಗ ನೀವು ಬರ್ದ್ರಲ್ಲ, ಭಾರತದಲ್ಲಿ ಅಪಾರವಾದ ಪರಮಾಣುಕ ಖನಿಜಗಳಿವೆ ಅಂತ ಹೇಳಿ. ಉದಾಹರಣೆ ಅಂತ ಹೇಳಿ ಬರೀರಿ. ಯುರೇನಿಯಂ ಮತ್ತು ಥೋರಿಯಂ. ಯುರೇನಿಯಂ ಮತ್ತು ಥೋರಿಯಂ ಅದನ್ನೆರಡನ್ನ
ಕರೆಕ್ಟ್ ಆಗಿ ಬರ್ಕೊಳ್ಳಿ ಮಕ್ಳು, ಅಂದ್ರೆ ಕೇಳ್ಬೋದು. ಭಾರತದಲ್ಲಿ ದೊರಕುವಂತಹ ಪ್ರಮುಖ ಪರಮಾಣು ಖನಿಜಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಹೇಳಿ. ಸೊ 2 ಬೇರೆ ಬೇರೆ ರೀತಿಯದ್ದು ಕೊಡ್ಬೋದು. ಸೊ ಅದ್ರಲ್ಲಿ ನೀವು ಕರೆಕ್ಟ್ ಆದಂತಹ ಪ್ಯಾರನ್ನ ಬರಿಬೇಕಾಗ್ತದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಯುರೇನಿಯಂ ಮತ್ತು ಥೋರಿಯಂ. ಸೊ ನಿಮಗೆ ಕ್ವಶನ್ಸ್ ಮಾಡ್ಲಿಕ್ಕೆ ಎಷ್ಟು ಸಿಂಪಲ್ ನೋಡಿ. ನಾನು ಕೆಲವೊಂದು ಪಾಠ ಮಾಡುವಾಗ ನಿಮಗೆ ಕ್ವಶನ್ಸ್ ಅನ್ನ ಹೇಳಿದ್ದೇನೆ, ಹೌದಾ? ಸೊ ಅದಕ್ಕೋಸ್ಕರ ನೀವು ಮತ್ತೆ ಒಮ್ಮೆ ಗೂಗಲ್ ಇದು ಯಾವುದು ವಿಡಿಯೋವನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕೆಲವು ಕ್ವಶನ್ಸ್ 5 ಕ್ವಶನ್ಸ್ ಆರಾಮ್ಸೆ ಸಿಗ್ತದೆ ಪಾಠದಲ್ಲಿ. ನಾನು ಮಾಡಿದ ವಿಡಿಯೋವನ್ನು ನೀವು ವಾಪಸ್ ನೋಡಿದ್ರೆ ಅಥವಾ ವಿಡಿಯೋ ಮಾಡುವಾಗ ಅಥವಾ ಪಾಠ ಮಾಡುವಾಗ ಬರ್ಕೊಂಡಿದ್ರೆ ಅದ್ರಲ್ಲಿ 5 ಕ್ವಶನ್ಸ್ ನಿಮಗೆ ಸಿಕ್ಕಿರ್ತದೆ, ಆಯ್ತಾ? ಸೊ ಯುರೇನಿಯಂ ಮತ್ತು ಥೋರಿಯಂ ಅಂತ ಹೇಳಿ ಬರ್ತಿದ್ದೀವಿ. ಇವು ಪರಮಾಣು ವಿದ್ಯುತ್ ತಯಾರಿಕೆಗೆ ಬಹಳಷ್ಟು ಮುಖ್ಯವಾದಂತಹ ಒಂದು ಪರಮಾಣು ಖನಿಜಗಳು. ಯಾವುದು? ಯುರೇನಿಯಂ ಮತ್ತು ಥೋರಿಯಂ ಪರಮಾಣು ವಿದ್ಯುತ್ ತಯಾರಿಕೆಗೆ ತುಂಬಾ ಅಗತ್ಯವಾಗಿ ಬೇಕಾದಂತಹ ಪರಮಾಣು ಖನಿಜಗಳಾಗಿದೆ. ಸೊ ಅದ್ರ ಜೊತೆಗೆ ಭಾರತದಲ್ಲಿ ಅಗತ್ಯವಾಗಿ ತಂತ್ರಜ್ಞಾನವೂ ಸಹ ಅದಕ್ಕೆ ಪೂರಕವಾಗಿ ಭಾರತದಲ್ಲಿ ಲಭ್ಯವಿದೆ. ಸೊ ಭಾರತದಲ್ಲಿ ಪರಮಾಣು ವಿದ್ಯುತ್ ತಯಾರಿಕೆಗೆ ಬೇಕಾದಂತಹ ಪರಮಾಣು ಖನಿಜವೂ ಸಹ ಉಂಟು. ಯಾವುದು ಅಗತ್ಯವಾದ್ದು? ಯುರೇನಿಯಂ ಮತ್ತು ಥೋರಿಯಂ ಬೇಕಾದಷ್ಟು ಭಾರತದಲ್ಲಿ ಉಂಟು. ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಭಾರತದಲ್ಲಿ ಅದಕ್ಕೆ ಬೇಕಾದಂತಹ ಟೆಕ್ನಾಲಜಿ ಸಹ ಉಂಟು, ತಂತ್ರಜ್ಞಾನವೂ ಸಹ ಭಾರತದಲ್ಲಿ ಉಂಟು. ಅದು ಒಂದು ನಮಗಿದ್ದಂತಹ ಒಂದು ಪ್ಲಸ್ ಪಾಯಿಂಟ್. ಸೊ ಇನ್ನೀಗ ನೆಕ್ಸ್ಟ್ ನಾವು ಮೊಟ್ಟ ಮೊದಲು ಎಲ್ಲಿ ಸ್ಟಾರ್ಟ್ ಆದ್ದು ಅಂತ ಹೇಳಿ ನೋಡುವ. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರವನ್ನು ತಾರಾಪುರ ಎಂಬಲ್ಲಿ 1967 ಅಲ್ಲಿ 1969ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅದನ್ನ ನೀವು ಬರಿಬೇಕು. ಸೊ ಬರೀರಿ. ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರವನ್ನು ತಾರಾಪುರ ಎಂಬಲ್ಲಿ 1969ರಲ್ಲಿ ಸ್ಥಾಪಿಸಲಾಯಿತು. 1969ರಲ್ಲಿ ಸ್ಥಾಪಿಸಲಾಯಿತು. ಸೊ ಇದು ತಾರಾಪುರ ಎಂಬಲ್ಲಿ ಫಸ್ಟ್ ಗೆ ಸ್ಟಾರ್ಟ್ ಮಾಡಿದ್ದು, ಆಯ್ತಾ? ಸೊ ಈಗ ಪ್ರೆಸೆಂಟ್ ಆಗಿ ಎಷ್ಟು ಉಂಟು ಅಂತ ಹೇಳಿದ್ರೆ ಭಾರತದಲ್ಲಿ ಒಟ್ಟು 7 ಪರಮಾಣು ವಿದ್ಯುತ್ ಕೇಂದ್ರಗಳಿವೆ. ಭಾರತದಲ್ಲಿ ಇವಾಗ ಒಟ್ಟು 7 ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರಗಳಿವೆ. 7 ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರಗಳಿದೆ. ಸೊ ನೋಡ್ತಾ ಹೋಗುವ ಯಾವ್ದೆಲ್ಲ ಅಂತ ಹೇಳಿ ಒಂದೊಂದೇ. ಒಂದು ನಾನೀಗ ಆಲ್ರೆಡಿ ಹೇಳಿದೆ, ಯಾವುದು? ತಾರಾಪುರ. ಆಯ್ತಾ? ತಾರಾಪುರ ಒಂದು ಅಂತ ಬರೀರಿ. ತಾರಾಪುರ ಅದು ಎಲ್ಲಿ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ, ಮುಂಬೈ ಸಮೀಪ, ಮಹಾರಾಷ್ಟ್ರ ರಾಜ್ಯ ಮಹಾರಾಷ್ಟ್ರ. ಅದು ಮುಂಬೈ ಸಮೀಪದಲ್ಲಿ ಬರುವಂತದ್ದು. ಸೆಕೆಂಡ್ ಒನ್, ನಂಬರ್ 2 ರಾಣಾ ಪ್ರತಾಪ ಸಾಗರ. ಅದು ರಾಜಸ್ಥಾನದಲ್ಲಿ. ರಾಣಾ ಪ್ರತಾಪ ಸಾಗರ ಅದು ಕೋಟಾ ಅನ್ನುವಂತಹ ಪ್ರದೇಶದ ಬಳಿ ಇರುವಂತಹ ರಾಜಸ್ಥಾನದ ಹತ್ರ ಇರುವಂತದ್ದು. ನೆಕ್ಸ್ಟ್ ಥರ್ಡ್ ಒನ್ ಕಲ್ಪಕಂ. ಕಲ್ಪಕಂ ಇರುವಂತದ್ದು ಚೆನ್ನೈ ಸಮೀಪ. ಚೆನ್ನೈ ಇರುವಂತದ್ದು ಯಾವ ರಾಜ್ಯ ಗೊತ್ತುಂಟು? ಬರ್ಕೊಳ್ಳಿ. ಚೆನ್ನೈ ಇರುವಂತದ್ದು ಯಾವ ರಾಜ್ಯದಲ್ಲಿ ಚೆನ್ನೈ ಇದೆ? ಎನಿವನ್ ಗಿವ್ ದ ಆನ್ಸರ್? ಯಾರಾದ್ರೂ ಆನ್ಸರ್ ಮಾಡಿ. ಆನ್ಸರ್ ಬಂತು. ತಮಿಳ್ನಾಡು. ಕೀರ್ತನಾ, ವಂಶಿ, ಭಗತ್, ದೀಪ್ತಿ DS, ವೆರಿ ಗುಡ್. ಓಕೆ ಬಂತ ಆನ್ಸರ್. ಥ್ಯಾಂಕ್ ಯು ಮಕ್ಳೇ. ಓಕೆ, ಅದಂತದ ನೆನಪಿಟ್ಕೊಳ್ಬೇಕು. ಕೆಲವು ನಿಮಗೆ ಗೊತ್ತುಂಟು ಭಾರತದ ಮೈನ್ ಪ್ಲೇಸ್ಗಳು ಯಾವ ರಾಜ್ಯದಲ್ಲಿ ಬರ್ತದೆ ಅಂತ ಹೇಳಿ ನಿಮ್ಗೊಂದು ಐಡಿಯಾಸ್ ಇರ್ಬೇಕು, ಆಯ್ತಾ? ಈಗ ಯಾವುದೋ ಒಂದು ಅದನ್ನೊಂದು ನೀವು ಹ್ಯಾಬಿಟ್ ಆಗಿ ತಿಳ್ಕೊಳ್ಳಿ. ನೀವು ಪೇಪರ್ ಓದುವಾಗ್ಲಾ ಅಥವಾ ನ್ಯೂಸ್ ನೋಡುವಾಗ ಯಾವುದೋ ಒಂದು ನಿಮ್ಗೊಂದು ಹೊಸ ಪ್ಲೇಸ್ ನ ಹೆಸರು ಸಿಕ್ಕಿತ್ತು ಅಂತ ಹೇಳಿದ್ರೆ, ಸೊ ನಿಮ್ಮ ಹತ್ರ ಈಗ ಮೊಬೈಲ್ ಉಂಟು, ಸೊ ರಪ್ಪ ಸರ್ಚ್ ಮಾಡಿ. ಸೊ ಯಾವ
ರಾಜ್ಯದಲ್ಲಿದೆ, ಯಾವ ಪ್ಲೇಸ್ ಅಲ್ಲಿ, ಇಂಡಿಯಾ ಮ್ಯಾಪ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಬರ್ತದೆ ಅಂತ ಹೇಳಿ. ಸೊ ಅದ್ ನಿಮ್ಗೆ ನಿಮ್ಮ ಒಂದು ಜನರಲ್ ನಾಲೆಜ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಮತ್ತೆ ಇಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ತುಂಬಾ ಹೆಲ್ಪ್ ಆಗ್ತದೆ ಮಕ್ಕಳು. ಆಯ್ತಾ? ಓಕೆ. ಮ್ಯಾಪ್ ಅಲ್ಲಿ ತೋರಿಸಿದ್ದೇನೆ. ಸೊ ಎಷ್ಟಾಯ್ತು ಬರ್ದು? ಕಲ್ಪಕಂ ತಮಿಳ್ನಾಡು, ನೆಕ್ಸ್ಟ್ ನರೋರಾ, ನರೋರಾ ಉತ್ತರ ಪ್ರದೇಶ, ನರೋರಾ ಇರುವಂತದ್ದು ಉತ್ತರ ಪ್ರದೇಶ. ಉತ್ತರ ಪ್ರದೇಶ. ನೆಕ್ಸ್ಟ್ ಕಾಕ್ರಪಾರ, ನೋಡಿ ಡಿಸ್ಪ್ಲೇ ಆಗ್ತಾ ಉಂಟು ಮಕ್ಕಳೇ, ನೋಡಿಕೊಂಡು ಬರೀರಿ, ತಪ್ಪು ತಪ್ಪು ಬರಿಬೇಡಿ. ಕಾಕ್ರಪಾರ ಗುಜರಾತ್, ಕಾಕ್ರಪಾರ ಗುಜರಾತ್. ನೆಕ್ಸ್ಟ್ 6ನೇದು ಕೈಗಾ, ನಾನು ಆಗ ಒಂದು ನಿಮ್ಗೆ ತೋರಿಸಿದ್ದಲ್ಲ ಅದೇ ತರ ನಿಮ್ಗೆ ಕಾಣ್ತದೆ. ಕೈಗಾ ಕಾರವಾರದ ಬಳಿ ಇರುವಂತದ್ದು, ಕರ್ನಾಟಕ ರಾಜ್ಯದಲ್ಲಿ. ಕೈಗಾ ಕರ್ನಾಟಕ, ಕಾರವಾರದ ಹತ್ರ ಇರುವಂತದ್ದು. ಸೊ ಅದನ್ನೊಂದ್ ಸ್ವಲ್ಪ ಸ್ಟಾರ್ ಮಾರ್ಕ್ ಹಾಕಿ ಬರ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಯಾರು ಕೇಳಿದ್ರೆ ನಿಮಗೆ ಕರ್ನಾಟಕದಲ್ಲಿ ಪರಮಾಣು ವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದ್ರೆ ಕಾರವಾರದ ಬಳಿ ಇರುವಂತಹ ಕೈಗಾ ಅನ್ನುವಂತಹ ಪ್ರದೇಶದಲ್ಲಿ. ಆಯ್ತಾ? ನೆಕ್ಸ್ಟ್ ವಾಪಸ್ ತಮಿಳ್ನಾಡಲ್ಲಿ ಇನ್ನೊಂದಿದೆ ಕುಂದನ್ ಕುಲಂ, ಕುಂದನ್ ಕುಲಂ. ಸೊ ಮ್ಯಾಪ್ ಅಲ್ಲಿ ಸಹ ಸರಿಯಾಗಿ ನೋಡಿಕೊಳ್ಳಿ, 7ರದ್ದು ಸಹ ಎಲ್ಲೆಲ್ಲಿ ಬರ್ತದೆ ಅಂತ ಹೇಳಿ ನಿಮಗೆ ಡಿಸ್ಪ್ಲೇ ಆಗಿ ಉಂಟು. ಕೈಗಾ ಎಲ್ಲವೂ ಸಹ ಪ್ರತಿ ಒಂದು ಪ್ಲೇಸ್ ಸಹ ಮ್ಯಾಪ್ ಅಲ್ಲಿ ಕಾಣ್ತದೆ ಅಂತ ಅನ್ಕೊಳ್ತೇನೆ. ಸೊ ಈಗ ಯಾರೋ ಜಾಯಿನ್ ಆದ್ರು, 26 ಮಂದಿ ಆಯ್ತು. ಯಾರು ಜಾಯಿನ್ ಆದ್ರು ಗೊತ್ತಿಲ್ಲ, ಈಗ ಯಾರೋ ಜಾಯಿನ್ ಆದ್ರು ಮಾತ್ರ. ಓಕೆ, ಸೊ ನೋಟ್ ಮಾಡಿಕೊಂಡಿದ್ದೀರಲ್ಲ ಮ್ಯಾಪ್ ಅಲ್ಲಿ? ಓಕೆ. ಸೊ ಇದಿಷ್ಟು ಪರಮಾಣು ವಿದ್ಯುತ್ ಶಕ್ತಿಯ ಬಗ್ಗೆ ಇದ್ದಂತಹ ಅಂಶಗಳು. ಸೊ ಇಲ್ಲಿಗೆ ನಾವು ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳು ಪಾಠದಲ್ಲಿ ಶಕ್ತಿ ಸಂಪನ್ಮೂಲದಲ್ಲಿ ನಾವು ಫಸ್ಟ್ ಗೆ 2ಅನ್ನು ನೋಡಿದ್ದೇವೆ. ಶಕ್ತಿ ಸಂಪನ್ಮೂಲ ಪಾಠದಲ್ಲಿ ಸೊ 2 ವಿಚಾರದ ಬಗ್ಗೆ ನೋಡಿದ್ದೇವೆ. ಸೊ ಯಾವುದೆಲ್ಲ ಅಂತ ಹೇಳಿ ಹೇಳ್ಬೇಕು. ಕೀರ್ತನ ಎ ಶಕ್ತಿ ಸಂಪನ್ಮೂಲದಲ್ಲಿ 2 ವಿಧಗಳನ್ನ ನಾವು ನೋಡಿದ್ದೇವೆ ಸ್ಟಾರ್ಟಿಂಗ್. ಯಾವುದೆಲ್ಲಮ್ಮ? ಅನ್ಮ್ಯೂಟ್ ಮಾಡಮ್ಮ. ಕೀರ್ತನ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಮತ್ತು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ವೆರಿ ಗುಡ್. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಮತ್ತು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ನಾವು ಇಷ್ಟರ ತನಕ ನೋಡಿದೆಲ್ಲವೂ ಸಹ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಕ್ಕೆ ಸಂಬಂಧಿಸಿ ನೋಡಿದ್ದೇವೆ. ಸೊ ಅದರಲ್ಲಿ ಜಲವಿದ್ಯುತ್ ಶಕ್ತಿಯ ಬಗ್ಗೆ ಸಹ ನೋಡಿದೆ. ನಾನು ಹೇಳಿದ್ದೇನೆ ಸಾಂಪ್ರದಾಯಿಕ ಅಂತ ಹೇಳಿದ ಕೂಡಲೇ ಎಲ್ಲವೂ ಸಹ ಮುಗಿದು ಹೋಗುವ ಅಲ್ಲ, ಸಾಧಾರಣ ಮುಗಿದು ಹೋಗುವಂತ ಶಕ್ತಿ ಸಂಪನ್ಮೂಲಗಳೇ ಇರುವಂತದ್ದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಹೇಳಿ. ಸೊ ಅದ್ರಲ್ಲಿ ಜಲವಿದ್ಯುತ್ ಶಕ್ತಿಯನ್ನು ನಾವು ಮತ್ತೆ ಮತ್ತೆ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಮಳೆ ಸರಿಯಲ್ಲಿ ಬಂದ್ರೆ, ಹೌದಾ? ಸೊ ಅದು ಸಹ ಒಮ್ಮೊಮ್ಮೆ ಯಾಕೆ ಅಭಾವ ಆಗ್ತದೆ ಅಂತ ಹೇಳಿದ್ರೆ ಅಕಾಲಿಕ ಮಳೆಯ ಒಂದು ಕಾರಣದಿಂದಾಗಿ ಅಂತ ನಾವು ಹೇಳ್ಬೋದು. ಓಕೆ. ಸೊ ಈಗ ನಾವು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಗ್ಗೆ ನೋಡಿ ಆಯ್ತು. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದ ಬಗ್ಗೆ ವಿಚಾರಗಳ ಬಗ್ಗೆ ನೋಡ್ತಾ ಹೋಗುವ. ಓಕೆ. ಸೊ ಅದ್ರಲ್ಲಿ ನೀವು ನೆಕ್ಸ್ಟ್ ಕಲಿಲಿಕ್ಕೆ ಇರುವಂತದ್ದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ ಏನು ಅಂತ ಹೇಳಿ. ಸೊ ನಾನು ನಿಮಗೆ ಜನರಲ್ ಆಗಿ ಅದು ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡಿ ನಾವು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಯಾಕೆ ಹೆಚ್ಚು ಮಾಡ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆದಂತ ಆನ್ಸರ್ ಏನು? ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಮುಗಿದು ಹೋಗದ್ದು ಮತ್ತೆ ಅದನ್ನು ನಾವು ಮತ್ತೆ ಮತ್ತೆ ನವೀಕರಿಸಲಿಕ್ಕೆ ಸಾಧ್ಯ ಉಂಟು ಅನ್ನುವಂಥದ್ದು. ಸೊ ನಿಮಗೆ ಇದು ಫೈನಲ್ ಎಕ್ಸಾಮ್ಗೆ ಕೇಳುವಂತ ಕ್ವಶನ್ ಮಕ್ಕಳೇ, ಅಥವಾ ನಿಮಗೆ NTSC ಗೆ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ಈ ಕೆಳಗಿನವುಗಳಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದ ಅವಶ್ಯಕತೆಯನ್ನು ಬಿಂಬಿಸುವಂತಹ ಅಂಶ ಯಾವುದು ಅಥವಾ ಪಾಯಿಂಟ್ ಯಾವುದು ಅಂತ ಹೇಳಿ ಹಾಗೂ ಸಹ ಕ್ವಶನ್ ಕೇಳ್ಬೋದು. ಸೊ ಆದ್ರಿಂದ ನೀವು ಇದನ್ನ ಬರ್ಕೊಳ್ಳುವಂಥದ್ದು ಅನಿವಾರ್ಯ. ಸೊ ಕ್ವಶನ್ ಹೇಗೆ ಬರೀರಿ? ಸೈಡ್ ಹೆಡ್ಡಿಂಗ್ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದ ಅವಶ್ಯಕತೆ ಕ್ವಶನ್, ಐ ಮೀನ್ ಸೈಡ್ ಹೆಡ್ಡಿಂಗ್. ಸೊ ಕ್ವಶನ್ ಹೇಗೆ ಬರಿಬಹುದು ಅಂತ ಹೇಳಿದ್ರೆ ಹೀಗೆಲ್ಲ ಕೇಳ್ಬಹುದು. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ ಅಥವಾ ಭಾರತದಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ ತುಂಬಾ ಇದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಥವಾ ಕಾರಣವನ್ನು ನೀಡಿ ಅಂತ ಹೇಳಿ ಹಾಗೆ ಕೇಳ್ಬಹುದು.
ಸೊ ಈಗ ಪಾಯಿಂಟ್ ವೈಸ್ ನಾನು ಕೊಡ್ತೇನೆ. ಸೊ ಒಂದೊಂದೇ ಪಾಯಿಂಟ್ ಅನ್ನ ಬರಿತಾ ಹೋಗುವ. ಸೊ ಫಸ್ಟ್ ಪಾಯಿಂಟ್ ಏನು ಬರಿಬಹುದು ಅಂತ ಹೇಳಿದ್ರೆ, ಅಪರಿಮಿತವಾದ ಶಕ್ತಿ ಸಂಪನ್ಮೂಲಗಳು ಭಾರತದಲ್ಲಿ ದೊರೀತದೆ. ಇದನ್ನು ಬರೆಯೋದು ಬೇಡ, ನೀವು ಅದನ್ನು ಬರಿಬಹುದು. ತಪ್ಪು ಅಂತ ಹೇಳಿ ಅಲ್ಲ, ತುಂಬಾ ಸಿಂಪಲ್ ಆಗಿ ನಾವು ಹೇಳು. ಯಾವ ಪಾಯಿಂಟ್ಸ್ ನೆನಪಾಗದಿದ್ರೆ ಇದನ್ನು ಬರಿಬಹುದು. ಏನು, ಭಾರತದಲ್ಲಿ ಅಪರಿಮಿತವಾದ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ದೊರೀತದೆ ಅಂತ ಹೇಳಿ ಬರೀಲಿಕ್ಕೆ ಸಾಧ್ಯ ಉಂಟು. ಸೊ ಕೆಲವರಿಗೆ ಮರ್ತೋಗಿದ್ರೆ ಯಾವುದೆಲ್ಲ ನಾನ್ ಕನ್ವೆನ್ಷನಲ್ ಸೋರ್ಸಸ್, ಕನ್ವೆನ್ಷನಲ್ ಸೋರ್ಸಸ್ ಅಂಡ್ ನಾನ್ ಕನ್ವೆನ್ಷನಲ್ ಸೋರ್ಸಸ್. ಸಾಂಪ್ರದಾಯಿಕ ಅಂದ್ರೆ ಕನ್ವೆನ್ಷನಲ್, ನಾನ್ ಕನ್ವೆನ್ಷನಲ್ ಅಂದ್ರೆ ಅಸಾಂಪ್ರದಾಯಿಕ. ಆಯ್ತಾ, ಸೋಲಾರ್ ಎನರ್ಜಿ, ವಿಂಡ್, ಆಯ್ತಾ, ಹೈಡ್ರೋ ಎನರ್ಜಿ ಅಂದ್ರೆ ಏನು, ಅಲೆಗಳು, ಉಬ್ಬರವಿಳಿತದ ಶಕ್ತಿ. ಆಯ್ತಾ. ಸೊ ನೆಕ್ಸ್ಟ್ ಜಿಯೋಥರ್ಮಲ್ ಎನರ್ಜಿ. ಆಯ್ತಾ. ಸೊ ಅಲ್ಲಿ ಬಯೋಗ್ಯಾಸ್, ಇದೆಲ್ಲವೂ ಸಹ ನಾನ್ ಕನ್ವೆನ್ಷನಲ್ ಎನರ್ಜಿಗಳಾಗಿದೆ, ಶಕ್ತಿ ಸಂಪನ್ಮೂಲಗಳು ಆಗಿರುವಂತದ್ದು. ಸೊ ಒಂದೊಂದೇ ಪಾಯಿಂಟ್ ಅನ್ನು ಬರಿತಾ ಹೋಗುವ ಯಾವುದೆಲ್ಲ ಅಂತ ಹೇಳಿ. ಫಸ್ಟ್ ಪಾಯಿಂಟ್ ಅನ್ನು ನೀವು ಬರಿಬಹುದು, ಇದು ನವೀಕರಿಸಬಲ್ಲ ಮೂಲ. ಫಸ್ಟ್ ಪಾಯಿಂಟ್, ನವೀಕರಿಸಬಲ್ಲ ಮೂಲ ಯಾವುದು? ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಸೋಲಾರ್ ಎನರ್ಜಿ ಮುಗಿಯುವುದು ಅಂತ ಹೇಳಿಲ್ಲ, ಹೌದಾ, ಅದನ್ನ ನಾವು ಮತ್ತೆ ಮತ್ತೆ ಬಳಸಲಿಕ್ಕೆ ಸಾಧ್ಯ. ವಿಂಡ್ ಸಹ ಹಾಗೆ, ಅಂದ್ರೆ ಗಾಳಿ ಚಕ್ರದ ಮೂಲಕ ನೀವು ನೋಡಿರ್ಬೋದು. ಸೊ ಇಲ್ಲೇ ನಮ್ಮ ಸರೌಂಡಿಂಗ್ ಅಲ್ಲಿ ಗಾಳಿ ಚಕ್ರ ನನ್ನ ಪ್ರಕಾರ ಇಲ್ಲ. ಸೊ ಬೇರೆ ಜಿಲ್ಲೆಗಳಲ್ಲೆಲ್ಲ ನಿಮ್ಗೆ ಗಾಳಿ ಚಕ್ರ ಬೇಕಾದಷ್ಟು ಕಾಣ್ಲಿಕ್ಕೆ ಸಿಗ್ತದೆ, ರೋಡ್ ಸೈಡ್ ಅಲ್ಲೆಲ್ಲ ಇಟ್ಟಿರ್ತಾರೆ ಅಲ್ಲಿ. ಆಯ್ತಾ. ಸೊ ಇದು ನವೀಕರಿಸಬಲ್ಲ ಮೂಲದಾಗಿದೆ. ಸೆಕೆಂಡ್ ಪಾಯಿಂಟ್, ಮಾಲಿನ್ಯ ಮುಕ್ತವಾದವು. ಇದು ಅಂದ್ರೆ ಒಂದು ರೀತಿಯ ಪರಿಸರ ಸ್ನೇಹಿ ಶಕ್ತಿ ಸಂಪನ್ಮೂಲ ಇದು. ಹಾಗೂ ಬರಿಬಹುದು, ಪರಿಸರ ಸ್ನೇಹಿ ಶಕ್ತಿ ಸಂಪನ್ಮೂಲ ಅಂತ ಹೇಳಿ ಸಹ ಬರಿಬಹುದು, ಅಥವಾ ಮಾಲಿನ್ಯ ಮುಕ್ತವಾದುದು ಅಂತ ಸಹ ಬರಿಬಹುದು. ಎರಡು ಪಾಯಿಂಟ್ ಅನ್ನು ಸಹ ಬರಿಬಹುದು, ತಪ್ಪಲ್ಲ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಬರಿಬಹುದು ಅಂತ ಹೇಳಿದ್ರೆ, ಅದೇ ಬರ್ದ್ರಲ್ಲ, ಪರಿಸರ ಸ್ನೇಹಿ ಮತ್ತು ಮಾಲಿನ್ಯ ಮುಕ್ತವಾದವು. ಆಯ್ತು ಅಂತ ಅನ್ಕೊಂಡಿದ್ದೇನೆ. ನೆಕ್ಸ್ಟ್, ಸೊ ಈ ರೀತಿಯ ಒಂದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದಿಂದ ನಾವೇನಾದ್ರೂ ವಿದ್ಯುತ್ ಶಕ್ತಿಯನ್ನ ಮಾಡಿದ್ರೆ, ಸೊ ಅದನ್ನ ತುಂಬಾ ಸುಲಭವಾಗಿ ನಮಗೆ ಸರಬರಾಜು ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನೆಕ್ಸ್ಟ್ ಪಾಯಿಂಟ್ ಬರೀರಿ. ನೆಕ್ಸ್ಟ್ ಪಾಯಿಂಟ್, ಸುಲಭವಾಗಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಸರಬರಾಜು ಮಾಡಬಹುದು. ಸೊ ಯೂಸರ್ಸ್ ಏನು ಅಂತ ಕೇಳಿದ್ರೆ ಈ ಪಾಯಿಂಟ್ಸ್ ಅನ್ನ ಬರಿಬಹುದು. ಏನು, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದ ಉತ್ಪಾದನೆಯಿಂದ ದೇಶದ ವಿದ್ಯುತ್ ಅಭಾವವನ್ನ ನಮಗೆ ನೀಗಿಸ್ಲಿಕ್ಕೆ ಸಾಧ್ಯ ಉಂಟು. ಈ ಪಾಯಿಂಟ್ ಅನ್ನು ಸಹ ಬರಿಬಹುದು. ಸೊ ಇಲ್ಲಿ ನಿಮಗೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದ ಅವಶ್ಯಕತೆಯಲ್ಲಿ ತುಂಬಾ ಪಾಯಿಂಟ್ ಸಿಕ್ಕಿತು. ಇನ್ನೊಮ್ಮೆ ಹೇಳ್ತೇನೆ, ನವೀಕರಿಸಬಲ್ಲ ಮೂಲದ್ದು, ಪರಿಸರ ಸ್ನೇಹಿ, ಮಾಲಿನ್ಯ ಮುಕ್ತವಾದುದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಸುಲಭವಾಗಿ ಸರಬರಾಜು ಮಾಡಬಹುದು, ದೇಶದ ವಿದ್ಯುತ್ ಅಭಾವವನ್ನು ನೀಗಿಸಬಹುದು. ಸೊ 5 ಪಾಯಿಂಟ್ ನಾನು ಕೊಟ್ಟಿದ್ದೇನೆ ಮಕ್ಳೇ. ಸೊ ನೀವು ಎಷ್ಟು ಪಾಯಿಂಟ್ ಬರ್ದಿದ್ದೀರಿ ಗೊತ್ತಿಲ್ಲ. ಆಯ್ತಾ. ಲಾಸ್ಟ್ ಇದನ್ನು ಸೇರಿಸಬಹುದು, ದೇಶದ ವಿದ್ಯುತ್ ಅಭಾವವನ್ನ ನೀಗಿಸಬಹುದು ಅಂತ ಸಹ ಸೇರಿಸಬಹುದು. ಸೊ ಭಾರತದಲ್ಲಿ ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಭಾರತದಲ್ಲಿ ಇತ್ತೀಚೆಗೆ ವಿದ್ಯುತ್ ಶಕ್ತಿಯ ಬಳಕೆಯ ದರವು ಹೆಚ್ಚಾಗಿದೆ. ಹೀಗಾಗಿ ತುರ್ತಾಗಿ ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವಂತದ್ದು ಸಹ ಬಹಳಷ್ಟು ಅವಶ್ಯಕವಾಗಿದೆ. ಭಾರತದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ವಿದ್ಯುತ್ ಶಕ್ತಿಯ ಬಳಕೆಯ ದರವು ಹೆಚ್ಚಾಗಿ ಉಂಟು. ಸೊ ಆದ್ರಿಂದ ನಮಗೆ ಅದಕ್ಕೆ ಏನು ಪರ್ಯಾಯವಾಗಿ ನಾವು ಬೇರೆನಾದ್ರೂ ಡೆವಲಪ್ಮೆಂಟ್ ಮಾಡುವಂತದ್ದು ತುಂಬಾ ಅನಿವಾರ್ಯ ಆಗಿದೆ. ಸೊ ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್ ಏನು ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿಯ ಅಭಾವ. ಇತ್ತೀಚಿನ ದಿನಗಳಲ್ಲಿ ಭಾರತ ತುಂಬಾ ಸಮಸ್ಯೆ ಎದುರಿಸ್ತಾ ಉಂಟು. ಸೊ ಆ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಇದೆ, ಪವರ್ ಸಮಸ್ಯೆ. ಆಯ್ತಾ. ಸೊ ಅಂದ್ರೆ ವಿದ್ಯುತ್ ಶಕ್ತಿಯ ವಿದ್ಯುತ್ ಸಮಸ್ಯೆಯನ್ನು ಸಹ ಭಾರತ ಎದುರಿಸ್ತಿದೆ. ಅಂದ್ರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ವಿದ್ಯುತ್ನ ಅಭಾವ. ಭಾರತದಲ್ಲಿ ವಿದ್ಯುತ್ಗೆ ಬೇಡಿಕೆ ಹೆಚ್ಚುಂಟು. ಸೊ ಆದ್ರೆ ಅಷ್ಟು ಭಾರತದಲ್ಲಿ ವಿದ್ಯುತ್ ತಯಾರಾಗ್ತಾ ಇಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಆಗಿದೆ. ಸೊ ಪೇಟೆಗಳಲ್ಲಿ ಅಷ್ಟು ಗೊತ್ತಾಗುದಿಲ್ಲ, ಆದ್ರೆ ಹಳ್ಳಿಗಳಲ್ಲಿ ನಮಗೆಲ್ಲ ಗೊತ್ತಾಗ್ತದೆ. ಒಂದು ಮಳೆ ಬಂದ್ರೆ ವಿದ್ಯುತ್ ಅಲ್ಲೇ ಏನೆಲ್ಲ ಆಗ್ತದೆ. ಮಳೆ ಇರ್ಬೇಕು ಅಂತ ಹೇಳಿಲ್ಲ, ಮಳೆ ಕಡಿಮೆ ಆದ್ರೆ ಒಂದು ವರ್ಷ ಮಳೆ ಕಡಿಮೆ ಆಗಿದ್ರೆ ಆ ವರ್ಷದಲ್ಲಿ ವಿದ್ಯುತ್ ತುಂಬಾ ಕಟ್ ಮಾಡ್ತಾರೆ. ಅಂದ್ರೆ ಯಾಕೆ ನಾವು ಹೇಳ್ತೇವೆ ವಿದ್ಯುತ್ ಎಷ್ಟು ಕರೆಂಟ್ ತೆಗಿತಾರೆ ಗೌರ್ಮೆಂಟ್ ನವರು ಅಂತ ಹೇಳಿ, ಅಂದ್ರೆ ರೀಸನ್ ಏನು ಅಂತ ಹೇಳಿದ್ರೆ ಮಳೆ ಕಡಿಮೆ ಆಗಿದೆ. ಸೊ ಆದ್ರಿಂದ
ವಿದ್ಯುತ್ ಅಭಾವ ಉಂಟು ಆ ಇಯರ್, ಅಂದ್ರೆ ಆ ವರ್ಷ. ಆಯ್ತಾ, ಅದು ಮೇನ್ ಆದಂತಹ ಒಂದು ರೀಸನ್ ಆಗಿರುವಂತದ್ದು. ಸೊ ಇದರಿಂದಾಗಿ ಏನು ಅಂತ ಹೇಳಿದ್ರೆ, ಈಗ ಭಾರತದಲ್ಲಿ ಬೇಡಿಕೆ ಇದ್ದಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ. ಸೊ ಇದರಿಂದ ಏನ್ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ, ಸೊ ದೇಶದ ಕೈಗಾರಿಕೆ ಇರ್ಬೋದು, ಕೃಷಿ, ಸಾರಿಗೆ, ವ್ಯಾಪಾರ ಮೊದಲಾದವುಗಳ ಮೇಲೆ ಅದು ತುಂಬಾ ಇಫೆಕ್ಟ್ ಆಗ್ತದೆ. ನಿಮಗೆ ಕೃಷಿಗೆ ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಮಳೆಗಾಲದಲ್ಲಿ ಮಳೆ ಇರ್ತದೆ, ಹೌದಾ? ಸೊ ಆದ್ರಿಂದ ನಮಗೆ ತೋಟಕ್ಕೆ, ಕೃಷಿಗೆ ನೀರಿನ ಅವಶ್ಯಕತೆ ಇರುವುದಿಲ್ಲ. ಸೊ ಮಳೆ ನಿಂತ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ನೀರ್ ಹಾಕ್ಬೇಕಾಗ್ತದೆ ಕೃಷಿ ಚಟುವಟಿಕೆಗಳಿಗೆ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಸಾಧಾರಣ ಒಂದು ಡಿಸೆಂಬರ್, ಜನವರಿ, ಫೆಬ್ರವರಿ ಆ ಟೈಮ್ ಅಲ್ಲಿ, ಫೆಬ್ರವರಿ ನಂತರ ಎಲ್ಲ ಸೊ ಏನಾಗ್ತದೆ ಅಂದ್ರೆ ವಿದ್ಯುತ್ ಕಟ್ ತುಂಬಾ ಮಾಡ್ತಾರೆ. ಅಕಸ್ಮಾತ್ ಕರೆಂಟ್ ಇದ್ರು ವಾಲ್ಟೇಜ್ ಇರುವುದಿಲ್ಲ, ಪಂಪ್ ರನ್ ಆಗುದಿಲ್ಲ. ಸೊ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತದೆ. ಅದು ಕೈಗಾರಿಕಾ ಕ್ಷೇತ್ರದಲ್ಲಿ ಸಹ ಆಗ್ತದೆ. ಆಯ್ತಾ, ಕೇವಲ ಕೃಷಿ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಕೈಗಾರಿಕಾ ಕ್ಷೇತ್ರ, ಸಾರಿಗೆ ಕ್ಷೇತ್ರ, ವ್ಯಾಪಾರ ಎಲ್ಲಾ ಕ್ಷೇತ್ರಗಳಿಗೂ ಸಹ ಅದು ಎಫೆಕ್ಟ್ ಆಗ್ತದೆ. ಸೊ ಇದೊಂದು ಪ್ರಾಬ್ಲಮ್ ಆಗಿರುವಂತದ್ದು. ಸೊ ಬೇಡಿಕೆಗೆ ತಕ್ಕಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ, ಆದ್ರಿಂದ ವಿದ್ಯುತ್ ಅಭಾವ ಭಾರತದಲ್ಲಿ ಎದುರು ಆಗಿರುವಂತದ್ದು. ಬೇಡಿಕೆ ಉಂಟು, ಡಿಮಾಂಡ್ ಉಂಟು, ಆದ್ರೆ ಅಷ್ಟು ಭಾರತದಲ್ಲಿ ಪವರ್ ಇಲ್ಲ. ಸೊ ಅದಕ್ಕೆ ಕಾರಣಗಳೇನು ಅಂತ ಹೇಳಿ ನೋಡುವ. ವಿದ್ಯುತ್ ಶಕ್ತಿ ಅಭಾವಕ್ಕೆ ಕಾರಣಗಳು. ಸೊ ಇಂಪಾರ್ಟೆಂಟ್ ಮಕ್ಳೇ, ಸೊ ಟಿಕ್ ಮಾಡಿಕೊಳ್ಳಿ. ವಿದ್ಯುತ್ ಶಕ್ತಿ ಅಭಾವಕ್ಕೆ ಕಾರಣಗಳು. ಸೊ ಇಲ್ಲಿ ನಾನು ಹೇಳ್ತೇನೆ, ಸಾಧ್ಯ ಆದ್ರೆ ಈಗಲೇ ಬರ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬರ್ಕೊಳ್ಳಿ. ದೇಶದಲ್ಲಿ ಕಡಿಮೆ ಪೆಟ್ರೋಲಿಯಂ ನಿಕ್ಷೇಪದ ಲಭ್ಯತೆ ಮತ್ತು ತೈಲದ ಕೊರತೆ. ಸೊ ನಿಮಗೆ ಗೊತ್ತುಂಟು, ಭಾರತದಲ್ಲಿ ಪೆಟ್ರೋಲಿಯಂ ತುಂಬಾ ಕಡಿಮೆ ಉಂಟು. ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಅಷ್ಟೊಂದು ಹೇರಳವಾಗಿ ಇಲ್ಲ. ಮತ್ತೆ ತೈಲದ ಕೊರತೆ. ಆಯ್ತಾ, ಸೊ ಅದು ಸಹ ಒಂದು ಪ್ರಾಬ್ಲಮ್. ಪೆಟ್ರೋಲಿಯಂ ಬೇಕು, ಪ್ರತಿಯೊಂದಕ್ಕೂ ಸಹ ಬೇಕು, ಹೌದಾ? ಪೆಟ್ರೋಲಿಯಂ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಸಹ ಬೇಕಾದದ್ದು. ಇನ್ನೊಂದು ಕಡಿಮೆ ದರ್ಜೆಯ ಕಲ್ಲಿದ್ದಲು. ಭಾರತದಲ್ಲಿ ಕಲ್ಲಿದ್ದಲು ಉಂಟು, ಆದ್ರೆ ಕಡಿಮೆ ದರ್ಜೆಯ ಕಲ್ಲಿದ್ದಲು. ಆಯ್ತಾ, ಬರ್ಕೊಳ್ಳಿ ಬೇಗ. ಇನ್ನು 10 ಮಿನಿಟ್ಸ್ ಇರುದು ಕ್ಲಾಸ್. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಮಿಸ್ ಆಯ್ತಾ? ಓಕೆ, ಥರ್ಡ್ ಪಾಯಿಂಟ್ ಮಕ್ಳೇ, ಅಕಾಲಿಕ ಮಳೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ನೀರಿನ ಕೊರತೆ. ಅಕಾಲಿಕವಾದಂತಹ ಮಳೆ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ನೀರಿನ ಕೊರತೆ. ಸೊ ಇದನ್ನ ನಾನು ಯಾಕೆ, ನೀವು ಹೇಳ್ಬೋದು NTSC ಕ್ಲಾಸಿಗೆ ಯಾಕೆ ಮೇಡಮ್ ಇಷ್ಟೆಲ್ಲ ಪಾಯಿಂಟ್ಸ್ ಬರೀತಾರೆ ಅಂತ ಹೇಳಿದ್ರೆ, ಸಿಂಪಲ್ ಮಕ್ಳೇ, ಕ್ವಶನ್ಸ್ ಕೇಳ್ಬೋದು. ವಿದ್ಯುತ್ ಶಕ್ತಿಯ ಅಭಾವಕ್ಕೆ ಕಾರಣವಾದ ಅಂಶಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಥವಾ ಯಾವುದು ಹೌದು. ಅಥವಾ ಎರಡು ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟು ಗೊತ್ತುಂಟು, 2 ಪಾಯಿಂಟ್ ಅನ್ನ ಕೊಟ್ಟು ಆ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೆಳಗೆ 4 ಪಾಯಿಂಟ್ಸ್ ಕೊಡುವಂತದ್ದು. ಇದು ವಿದ್ಯುತ್ ಅಭಾವಕ್ಕೆ ಪೂರಕವಾದ ಕಾರಣಗಳು ಹೌದೇ ಅಲ್ಲವೇ, 2 ಸ್ಟೇಟ್ಮೆಂಟ್. ಅದರಲ್ಲಿ ಎ ಸ್ಟೇಟ್ಮೆಂಟ್ ಸರಿ, ಬಿ ಸ್ಟೇಟ್ಮೆಂಟ್ ಸರಿ, ಎ ಮತ್ತು ಬಿ 2 ತಪ್ಪು, ಆ ರೀತಿಯಲ್ಲೆಲ್ಲ ಕೊಡ್ತಾರೆ, ಹೌದಾ? ಸೊ ಆ ಒಂದು ಕಾರಣಕ್ಕೆ ನಾನು ಡೀಟೇಲ್ ಆಗಿ NTSC ಗಾಗ್ಲಿ ನಿಮಗೆ NNMS ಅಲ್ಲಿ ನಾನು ಅದೇ ರೀತಿ ಮಾಡಿದ್ದು, ಡೀಟೇಲ್ ಆಗಿ ಲೆಸನ್ ಅನ್ನ ಮಾಡುವಂತದ್ದು ಅದೇ ಉದ್ದೇಶಕ್ಕೆ. ಸೊ ನಿಮಗೆ NNMS ಗೆ ಆ ರೀತಿ ಮಾಡಿ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ಮಾಡಿದ್ರೆ NNMS ಗೆ ಹೆಲ್ಪ್ ಆಗಿದಲ್ವಾ? NNMS ಅಲ್ಲಿ ನಾನು ಡೀಟೇಲ್ ಆಗಿ ಲೆಸನ್ ಮಾಡಿದ್ದು ನಿಮಗೆ ಹೆಲ್ಪ್ ಆಗಿದಲ್ವಾ? ಮಲಗಿದ್ರ ಅಂತೆಲ್ಲ? ಆಗಿದೆ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಆ ಕಾರಣಕ್ಕೆ ಮಾಡುವಂತದಕ್ಕೆ ಬರ್ಕೊಳ್ಳಿ ಅಂತ ಹೇಳುದು. ಇದು ನಿಮಗೆ ಡಬಲ್ ಡೋಸೇಜ್ ರೀತಿಯಲ್ಲಿ ಆಗ್ತದೆ. ಆಯ್ತಾ, ಒಂದು NTSC ಗೆ, ಇನ್ನೊಂದು ಫೈನಲ್ ಎಕ್ಸಾಮಿಗೆ. ಓಕೆ, ಥರ್ಡ್ ಪಾಯಿಂಟ್ ಬರ್ಕೊಂಡ್ರೆ ಅಂದ್ಕೊಂಡಿದ್ದೇನೆ, ಅಕಾಲಿಕ ಮಳೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ನೀರಿನ ಕೊರತೆ. ನೆಕ್ಸ್ಟ್ ಪಾಯಿಂಟ್, ಪ್ರಸರಣ ಪ್ರಕ್ರಿಯೆಯಲ್ಲಾಗುವ ವಿದ್ಯುತ್ನ ನಷ್ಟ. ಪ್ರಸರಣ ಪ್ರಕ್ರಿಯೆಯಲ್ಲಾಗುವ ವಿದ್ಯುತ್ನ ನಷ್ಟ. ನೆಕ್ಸ್ಟ್ 5th ಪಾಯಿಂಟ್, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಕಡಿಮೆ ಬಳಕೆ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಕಡಿಮೆ ಬಳಕೆ ಅಂದ್ರೆ ಈಗ ಸೋಲಾರ್ ವಿದ್ಯುತ್ ಶಕ್ತಿಯನ್ನೆಲ್ಲ ಉಪಯೋಗ ಮಾಡೋರು ತುಂಬಾ ಕಡಿಮೆ ನೋಡಿ, ಹೌದಾ? ಎಲ್ಲೋ ಅಲ್ಲಲ್ಲಿ ಒಂದೊಂದು ಜನ ಸಿಗ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಅದು ತುಂಬಾ ಪೇ ಮಾಡ್ಲಿಕ್ಕೆ ಇರ್ತದೆ, ಆದ್ರೆ ನಮಗೆ ಅದು ಮುಂದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಯಾವುದು? ಸೋಲಾರ್.
ಆಯ್ತಾ. ಸೊ ಆ ರೀತಿಯಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಬಳಕೆ ಮಾಡುವವರು ಸಹ ಕಡಿಮೆ ಇದೆ. ಇದು ವಿದ್ಯುತ್ ಶಕ್ತಿಯ ಅಭಾವಕ್ಕೆ ಕಾರಣವಾದ ಅಂಶ. ಸೊ ನಮಗೀಗ ವಿದ್ಯುತ್ ಅಭಾವ ಅನ್ನುವಂತ ಸಮಸ್ಯೆ ಅಂತ ಗೊತ್ತಾಗಿದೆ. ಸೊ ಈಗ ನಾವು ಕಾರಣವನ್ನು ಸಹ ಕಂಡು ಹಿಡ್ದಾಯ್ತು ಏನ್ ಕಾರಣ ಅಂತ. ಸೊ ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತ ಟಾಪಿಕ್ ಸುಲಭ, ಏನು ಪರಿಹಾರ. ನೆಕ್ಸ್ಟ್ ಟಾಪಿಕ್ ಪರಿಹಾರ. ವಿದ್ಯುತ್ ಶಕ್ತಿಯ ಅಭಾವಕ್ಕೆ ಏನ್ ಪರಿಹಾರವನ್ನ ಕಂಡು ಹಿಡಿದಿದ್ದೇವೆ ಅಂತ ಹೇಳಿ. ಸೊ ಫಸ್ಟ್ ಪಾಯಿಂಟ್, ದೇಶದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳ ಉತ್ಪಾದನೆಯನ್ನ ಹೆಚ್ಚಿಸುವುದು. ಇದು ಸ್ವಲ್ಪ ಕಷ್ಟ ಆಯ್ತಾ, ಅಷ್ಟೊಂದು ಸಾಧ್ಯ ಇಲ್ಲದ ಮಾತು ಇದು. ಯಾಕೆಂದ್ರೆ ಭಾರತದಲ್ಲಿ ನಿಕ್ಷೇಪಗಳು ಕಡಿಮೆ ಇದ್ದ ಕಾರಣದಿಂದಾಗಿ ಸೊ ಅದು ಸ್ವಲ್ಪ ಕಷ್ಟ. ಆದ್ರೂ ಒಂದು ಪರಿಹಾರ ಅಂತ ಹೇಳಿ ನಾವು ಅದನ್ನ ಇಟ್ಟುಕೊಳ್ಬಹುದು. ದೇಶದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳ ಉತ್ಪಾದನೆಯನ್ನ ಹೆಚ್ಚಿಸುವಂತದ್ದು, ಅದು ಫಸ್ಟ್ ಪಾಯಿಂಟ್ ಪರಿಹಾರದಲ್ಲಿ. ಸೆಕೆಂಡ್ ಪಾಯಿಂಟ್ ಏನು ಪರಿಹಾರ ಅಂತ ಹೇಳಿದ್ರೆ, ಸೊ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಿಗೆ ಬದಲಾಗಿ ಇತರೆ ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನು ಬಳಸಲು ಕ್ರಮ ಕೈಗೊಳ್ಳುವುದು. ಸೊ ಅದೇ ನಾನು ಆಗ ಹೇಳಿದಲ್ಲ, ಪರಿಹಾರ ಅದು ಆ ಒಂದು ಪಾಯಿಂಟ್ ಸ್ವಲ್ಪ ಕಷ್ಟ ಅಂತ ಹೇಳಿ, ಯಾಕೆ ಭಾರತದಲ್ಲಿ ಅಂತ ಹೇಳಿ. ಸೊ ಅದಕ್ಕೆ ಕಾರಣ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಬದಲಾಗಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಬೇರೆ ಯಾವ್ದು ಉಂಟು ಅದಕ್ಕೆ ಪರ್ಯಾಯವಾಗಿ, ಸೊ ಅದನ್ನ ಹೆಚ್ಚು ಯೂಸ್ ಮಾಡುವಂಥದ್ದು, ಅದನ್ನು ಬಳಕೆ ಮಾಡ್ಲಿಕ್ಕೆ ಕ್ರಮವನ್ನ ತೆಗೆದುಕೊಳ್ಳುವಂಥದ್ದು. ನೋಡಿ ಯಾವುದೆಲ್ಲ, ವಿಂಡ್, ಸೋಲರ್, ಹೌದಾ. ಸೊ ಇದೆಲ್ಲವೂ ಸಹ ಹೈಡ್ರೋ ಎಲೆಕ್ಟ್ರಿಕ್, ನ್ಯೂಕ್ಲಿಯರ್ ಎನರ್ಜಿ. ಒಮ್ಮೆ ಡಿಸ್ಕನೆಕ್ಟ್ ಆಯ್ತು ಮಕ್ಳೇ, ಸಾರಿ. ಓಕೆ, ಇದ್ದೀರಲ್ಲ ಎಲ್ರು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಹೆಚ್ಚೆಚ್ಚು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು. ಜಲವಿದ್ಯುತ್ ಶಕ್ತಿಯನ್ನ ಹೆಚ್ಚು ಮಾಡುವಾಗ ಅದು ಸಹ ಸ್ವಲ್ಪ ಪ್ರಾಬ್ಲಮ್. ಯಾಕೆಂತ ಹೇಳಿದ್ರೆ ಅಕಾಲಿಕ ಮಳೆ, ಹೌದಾ. ಜಲವಿದ್ಯುತ್ ಶಕ್ತಿ ನಾವು ಹೆಚ್ಚು ಮಾಡ್ಬೋದು, ಆದ್ರೆ ಅದಕ್ಕೆ ಮಳೆ ಬೇಕಲ್ವಾ. ಸೊ ಆ ಮಳೆ ಸಹ ಒಂದು ಕಾರಣ, ಅಂದ್ರೆ ಕೃತಕವಾಗಿ ಮಾಡ್ಬೋದೇನು. ನೆಕ್ಸ್ಟ್, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನು ಹೆಚ್ಚು ಮಾಡುದು. ಇದು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಫೋರ್ತ್ ಪಾಯಿಂಟ್, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನ ಹೆಚ್ಚು ಮಾಡುವಂಥದ್ದು. ಸೊ ಇದಿಷ್ಟು 4 ಪರಿಹಾರ ಕ್ರಮಗಳು. ಓಕೆ, ಸೊ ಇಲ್ಲಿಗೆ ಸೊ ಆ ಪಾಠ ಕಂಪ್ಲೀಟ್ ಆಯ್ತು ಮಕ್ಕಳು. ಯಾವುದು, ಒಂದು ಪಾಠ ಮುಗೀತು. ಸೊ ನೆಕ್ಸ್ಟ್ ನಾನು ಭೂಗೋಳವನ್ನೇ ಕಂಪ್ಲೀಟ್ ಮಾಡುದು. ಭೂಗೋಳ ಮುಗ್ದ ಮೇಲೆ ಇತಿಹಾಸ ಮಾಡ್ತೇನೆ, ಅದರ ನಂತರ ಉಳಿದದ್ದು ಮಾಡುವಂಥದ್ದು. ಅದಾದ್ಮೇಲೆ ಪೊಲಿಟಿಕಲ್ ಸೈನ್ಸ್ ಮಾಡುವ. ಸೊ ತುಂಬಾ ಟೈಮ್ ಉಂಟು ಅದಕ್ಕೆ. ಸೊ ಇದು ಇವತ್ತಿ ಪಾಠ ಮುಗೀತು. ನೆಕ್ಸ್ಟ್ ಪಾಠ ಯಾವುದು ಅಂತ ಹೇಳಿದ್ರೆ ಸಾರಿಗೆ ಮತ್ತು ಸಂಪರ್ಕ ಪಾಠ. ಭಾರತದ ಸಾರಿಗೆ ಮತ್ತು ಸಂಪರ್ಕ ಪಾಠವನ್ನ ನೆಕ್ಸ್ಟ್ ಮಾಡುವ. ಸೊ ಎಷ್ಟು ಟೈಮ್ ಉಂಟು ಗೊತ್ತಿಲ್ಲ. ಸೊ ಕೇಳ್ತಾ ಉಂಟಲ್ಲ ಮಕ್ಳೇ? ಕೇಳ್ತದಲ್ಲ? ಅದು ಸ್ವಲ್ಪ ಮಳೆ ಇದ್ದ ಕಾರಣ ಈಗ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೇನೆ. ಓಕೆ, ಒಂದೆರಡು ಕ್ವಶನ್ಸ್ ಹಾಕುವ. ಸ್ವಲ್ಪ ಏನೋ ಟೈಮ್ ಇರ್ಬೇಕು, 3 ನಿಮಿಷ ಏನೋ ಟೈಮ್ ಉಂಟು. ಸ್ವಲ್ಪ ಕ್ವಶನ್ಸ್ ಹಾಕುವ. ಎಷ್ಟು ನೆನಪುಂಟು, ಏನು ಕೇಳಿದ್ದಾರೆ, ಎಲ್ಲ ಕೇಳಿದ್ದೇವೆ ಅಂತ ಹೇಳಿ ಹೇಳ್ತಾರೆ, ಏನ್ ಕೇಳಿದ್ದಾರೆ ಅಂತ ಹೇಳಿ ಒಂದ್ ಸ್ವಲ್ಪ ನೋಡುವ ಆಯ್ತಾ. ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು, ಎಲ್ರು ಒಬ್ಬ ಹೊಡಿಬೇಡಿ, ರೈಸ್ ಹ್ಯಾಂಡ್ ಕೊಟ್ಟು ಮತ್ತೆ ಮಾತಾಡಿ. ಸೊ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಯಿತು? ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಯಿತು? ಲಾಸ್ಟ್ ಕ್ಲಾಸ್ ಅಲ್ಲ ಮಾಡಿದ್ದು, ಮರ್ತೋಗಿದ್ದ ಅಂತ. ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಯಿತು? ಅನ್ಮ್ಯೂಟ್ ಮಾಡ್ಬೋದು ನಿಮಗೆ. ಇಲ್ವಾ? ಹುಡುಕ್ತಿದ್ದಾರಾ ಅಂತ ಆನ್ಸರ್? ಹೌದಾ ಜೀವನ್? ಜೀವನ್ ಯಾರ್ದು ಸುದ್ದಿಲ್ಲೇನು? ಚಾಟ್ ಮಾಡಿ ಮಕ್ಳು, ಅಟ್ ಲೀಸ್ಟ್ ಚಾಟ್ ಮಾಡುದಿಲ್ಲ ಯಾರು?
ಚಾಟ್ ಮಾಡ್ತಿಲ್ಲ ಯಾರ್ಸ? ಹಾಗಾದ್ರೆ ಕೇಳ್ತಾ ಉಂಟಾ ಇಲ್ವಾ? ಯಾರಾದ್ರೂ ಮಾತಾಡಿ ಮಕ್ಳೇ. ಎನಿವನ್? ಜೀವನ್ ಚಾಟ್ ನಂಗೆ ಬರ್ತಾ ಇಲ್ಲ ಅಲ್ಲ ಮಕ್ಳೇ. ಓಕೆ, ನೋಡುವ. ಕ್ಲಾಸ್ ಇವತ್ತಿಗೆ ಎಂಡ್ ಮಾಡ್ತೇನೆ ನಾನು. ನೆಕ್ಸ್ಟ್ ಸಾಟರ್ಡೆ ಅಂತ ಹೇಳಿ ಡಿಸ್ಕಸ್ ಮಾಡುವ, ಆಯ್ತಾ? ಸೊ ಕೊಟ್ಟಂತ ಹೋಮ್ ವರ್ಕ್ ಅನ್ನೊಂದು ಮಾತ್ರ ಮಾಡಿ. ಥ್ಯಾಂಕ್ ಯು.